ರೀ ಅದೇ ತಾಯಿ ಕಾರ್ಡ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಕೇಳಿದೆ. ಅವರೇ ಬಂದಿದ್ರು ಹಿಂಗೆ ಪ್ರೆಗ್ನೆಂಟು ಅಂತ ಹೇಳಿದಕ್ಕೆ ತಾಯಿ ಕಾರ್ಡ್ ಮಾಡ್ಸೋಕ್ಕೆ ರೇಷನ್ ಕಾರ್ಡ್ ಬೇಕು ಅಂತ ಹೇಳಿದ್ರು. ಅದೇ ನಿಮ್ಮನೆ ರೇಷನ್ ಕಾರ್ಡ್ಗೆ ಇವಾಗೆಲ್ಲ ಆ್ಯಡ್ ಮಾಡಿಸ್ಬಿಟ್ಟು ನಾನು ಇದು ಮಾಡಿಸ್ಕೋಬೇಕು. ಅದಕ್ಕೆ ನಿಮ್ಮ ಮನೆಗೆ ರೇಷನ್ ಕಾರ್ಡ್ ಇಸ್ಕೊಂಬಿಟ್ಟು ಬರ್ತೀರೇನ್ರಿ ಹೋಗಿ? ನಾವು ಸಪ್ರೇಟ್ ಮಾಡಿಸ್ಕೋಬೇಕು ಅಂತಂದ್ರೂ ನಿಮ್ಮ ಮನೆ ರೇಷನ್ ಕಾರ್ಡ್ ಎಲ್ಲ ಬೇಕಲ್ಲ. ಈಗ ಅದೇನೋ ಮಾಡ್ಕೊಡ್ತಾವ್ರಂತೆ ರೇಷನ್ ಕಾರ್ಡು, ಅದಕ್ಕೆ ಹೋಗ್ಬಿಟ್ಟು ಮಾಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿವ್ನಿ. ಈಗ ತಾಯಿ ಕಾರ್ಡ್ ಇಲ್ಲ ಅಂತಂದರೆ ಏನು ಇದು ಕೊಡಲ್ಲ ರೀ. ಇಲ್ಲಾಂದರೆ ತಾಯಿ ಕಾರ್ಡ್ ಇದ್ರೇ ಎಲ್ಲ ಮಾಡೋದು, ಇಂಜೆಕ್ಷನ್ಗಳು ಎಷ್ಟು ತಗೊಂಡಿದ್ದೀವಿ ಅದು ಇದು ಅಂತ ಎಲ್ಲ ನೋಡೋದೆಲ್ಲನೂ ತಾಯಿ ಕಾರ್ಡ್ ಮೂಲಕನೇ. ಅದಕ್ಕೆ ನೀವು ಹೋಗಿ ತಾಯಿ ಕಾರ್ಡ್ ಇಸ್ಕೊಂಬಿಟ್ಟು ಬಂದರೆ ನಮಗೂ ಮೇಲೆ. ಓಹ್, ನಮ್ಮ ಮನೆಗೆ ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬರಬೇಕು ಅಂತಾನೆ. ಸರಿ ಬಿಡು, ಆಯ್ತು, ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಕೇಳ್ಬಿಟ್ಟು ಇಸ್ಕೊಂಬಿಟ್ಟು ಬರ್ತೀನಿ. ನಮ್ಮ ಅಮ್ಮ ಏನು ಹೇಳ್ತದ ಏನೋ ಗೊತ್ತಿಲ್ಲ. ಸಪ್ರೇಟ್ ಏನೋ ಮಾಡಿಸು ಅಂತಂದರೆ ಸಪ್ರೇಟ್ ಏನೋ ಒಂದು ಮಾಡಿಸಿ ಏನೋ ಒಂದು ಇದು ಮಾಡಿದ್ರೆ ಆಯಿತು. ಸರಿನಾ? ಸರಿ, ನಾನು ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಬರ್ತೀನಿ. ನೀನು ಆರಾಮಾಗಿರು, ಹೊರಗಡೆ ಎಲ್ಲೂ ಅಡ್ಡಾಡ್ಕೊಂಡು ಓಡಾಡ್ಕೊಂಡು ಇರೋಕ್ಕೆ ಹೋಗ್ಬೇಡ. ಸರಿನಾ? ನಿನ್ನ ಪಾಡಿಗೆ ನೀನು ಆರಾಮಾಗಿ ನೆಮ್ಮದಿಯಾಗಿರೋದು ಕಲ್ತ್ಕ. ರೀ ನಾನು ತಾನೇ ಇನ್ನೆಲ್ರಿ ಹೋಗ್ತೀನಿ, ನಾನು ಎಲ್ಲೂ ಹೋಗಲ್ಲ. ಹೋದರೆ ಇಲ್ಲೇ ಅಡ್ಡಾಡ್ಕೊಂಡಿರ್ತೀನಿ ಅಷ್ಟೇನೆ, ಜಾಸ್ತಿ ಎಲ್ಗೂ ಹೋಗಲ್ಲ ಬಿಡಿ. ಸರಿ ಆಯಿತು ಕಣಮ್ಮ, ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಬರ್ತೀನಿ. ಹಸುಗಳನ್ನೆಲ್ಲ ಹೋಗ್ಬಿಟ್ಟು ಕೊಟ್ಟಾಕ್ಬಿಟ್ಟು ಹಂಗೆ ಸೀದಾ ಮನೆ ಹತ್ರನೇ ಹೋಗ್ಬಿಡ್ತೀನಿ ಡೈರೆಕ್ಟಾಗಿನೇ. ಸರಿನಾ? ನೀನು ಆರಾಮಾಗಿರು. ಸರಿ ಆಯಿತು ರೀ. ಪಾಪ ಇವರೆಲ್ಲ ಒಬ್ರೇನೇ ಅಷ್ಟೊಂದು ಹೆಂಗೆ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ಏನು ಹುಸಿ ಇರ್ತದ, ಎಷ್ಟು ನೋಡ್ಕೋಬೇಕು ಇವ್ರೊಬ್ರೇನೇನಿಯ. ನನಗೆ ಒಂದೊಂದ್ಕಿತ ಬೇಜಾರಾಯ್ತದೆ. ಏನಪ್ಪ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡೋದು ಏನು ಕತೆನೋ. ಬೇಜಾರಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಇರಬೇಕಲ್ಲ ಅಂಥ ಪರಿಸ್ಥಿತಿ ನಮ್ದಂತೂ. ಏನು ಮಾಡೋದು ಏನು ಕತೆನೋ ಒಂದು ಗೊತ್ತಾಯ್ತಿಲ್ಲ. ಈಗ ಮಗುನ ಬ್ಯಾಡ ಅನ್ನೋಕೈತದ, ದೇವರು ಕೊಟ್ಟಿರೋದು. ಎಷ್ಟೋ ಜನಕ್ಕೆ ಮಕ್ಕಳಿರೋಕ್ಕಿಲ್ಲ, ಬೇಕು ಬೇಕು ಅಂತ ಒದ್ದಾಡ್ತಿರ್ತಾರೆ ಮಕ್ಕಳನ್ನ. ಅಂಥದ್ರಾಗ ದೇವ್ರು ನಮಗೇನೋ ಆಶೀರ್ವಾದ ಮಾಡಿಕೊಟ್ಟವನಿ. ಬಿಡು, ಹೆಂಗೆ ಗೊತ್ತಾಗ ನೋಡ್ಕೊಳ್ಳೋಣ. ಸದ್ಯ ನಮ್ಮ ಅಮ್ಮವ್ರ ಬಗ್ಗೆ ಏನು ನಮ್ಮ ಮನೆಯವ್ರಿಗೆ ಹೇಳಿಲ್ಲ, ಅಷ್ಟೇನೇ ಸಾಕು. ಹೇಳಿದಿದ್ರೆ ನೋಡ್ದ ನಿನ್ಗೆ ಯಾರು ಹೇಳಿದ್ರು ಹೋಗೋಕ್ಕೆ ಅಂತೇಳ್ಬಿಟ್ಟು ಅದೊಂದು ತೆಗಿಯೋರು. ಯಪ್ಪ ಯಾಕೆ ಬೇಕು ಬಿಡು, ಹೇಳ್ದಿರೋದೇ ಒಳ್ಳೇದಾಯ್ತು. ಹಂಗಾರೇ ಇವನು ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲಾಗವನಿ ಅಂತ ಅನ್ನು. ಅಲ್ಲ ಕಣಮ್ಮ, ಎಂಥ ಬಿಕಾರಿನ ಮದುವೆ ಮಾಡ್ಕೊಳ್ಳೋಕ್ಕೆ ಇವನಿಗೇನು ಬಂದಿತ್ತು ದೊಡ್ಡ ರೋಗ ಅಂತ ಹೇಳಿ. ಎಂತೆಂಥ ಹುಡುಗಿಯರಿದ್ರು, ಎಂತೆಂಥ ಹುಡುಗಿನ ಮದುವೆ ಮಾಡ್ಕೊಬೋದಿತ್ತು. ಇವನು ಒಳ್ಳೆ ಅದೇನೋ ಅಂತಾರಲ್ಲ, ಒಳ್ಳೆ ಬಿಕಾರಿ ಥರ ಆಡ್ತಾನೆ ಇವನಂತೂ. ಇವನು ನೋಡಿದ್ರೇನೆ ಬೇಜಾರಾಯ್ತಿದೆ ನನಗಂತೂ. ಏನು ಬಿಕಾರಿ ಬಾಳ್ತಾನಲ್ಲಪ್ಪ ಅಂತ ಹೇಳ್ಬಿಟ್ಟು. ಅಮ್ಮ ನೀನೇನೇ ಹೇಳು, ಅವನಂತೂ ಮನೆಗೆ ಸೇರಿಸ್ಬೇಡ ಸರಿನಾ? ಹಾಗೇನೇ ಇವ್ನು ನೋಡಿಸ್ಬಿಟ್ಟಲ್ಲ ನಾವು ಅತ್ತೆ ಮಗುನ, ಒಳ್ಳೆದೇನೇ ಆಯಿತು ಅವನ್ನ ಓಡಿಸಿದ್ದು. ಮಗಳೇ, ಅವಳಿಗೆ ಆಸೆ ಇದ್ದಿದ್ದೇನೆ ನಿನ್ನನ್ನು ಮಾಡ್ಕೋಬೇಕು ಮಗ ಅಂತೇಳ್ಬಿಟ್ಟು ಇದು ಮಾಡಿಬಿಟ್ಟು ಅತ್ತೆ ಮಗ ಆಯ್ತಾನಲ್ಲ ನಿನಗೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ತಲೆನಾಗಿತ್ತು. ನಾನೇನೆಯ ಅಯ್ಯೋ ಬ್ಯಾಡ ಅಂತ ಹೇಳ್ಬಿಟ್ಟು ನಾನೇನೇ ಇದು ಮಾಡಿದ್ದು. ಏನಾಗಲಿ ಮಕ್ಕಳು ಅಂತ ಬೆಳೆಸಿದ್ಮೇಲೆ ಮಕ್ಕಳೇನೇನಿಯ. ಆದರೂ ನೀನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದು ನನಗಂತೂ ಹೊಸಿನೂ ಇಷ್ಟ ಆಗಲಿಲ್ಲ. ನನಗೂ ಬೇಜಾರಾಯ್ತದೆ. ಆದರೂ ಮಗಳಲ್ವಾ, ಇವತ್ತೆಲ್ಲ ನಾಳೆ ಮಕ್ಕಳೇ ಆಗೋದು ಅಂತ ನಾನು ಬಾಯಿ ಮುಚ್ಕೊಂಡಿವ್ನಿ. ಅಮ್ಮ ಅದೊಂದೇ ನೀನೇ ತೆಪ್ಪು ಮಾಡಿದ್ದು, ನಾನು ಬೇರೆ ಏನಾರ ತೆಪ್ಪು ಮಾಡಿದ್ನ ಹೇಳು? ನಾನೇನು ತೆಪ್ಪು ಮಾಡಲಿಲ್ಲ ನೋಡು. ಮದುವೆ ಒಂದು ಆಗಿದ್ದೀನಿ ಬಿಡು, ಏನಾಯ್ತದೆ, ಎಷ್ಟು ವರ್ಷ ಆಯಿತು. ಇಷ್ಟು ದಿನ ಆದ್ರೂ ನೀನು ಅದನ್ನು ಮರ್ತಿಲ್ಲ ಅಂತಂದರೆ ನೋಡು, ಇವಾಗ ನೀನು ಒಬ್ಬಳೇ ಒಂಟಿ ಆಗಿದೆಯಾ ಅಂದಾಗ ಕಷ್ಟಕ್ಕೆ ಯಾರು ಬಂದರು? ನಾನೇ ತಾನೇ ಓಡ್ ಬಂದಿದ್ದೆ ಅಲ್ಲಿಂದ, ಬೇರೆ ಯಾರೂ ಬರೋಕ್ಕಿಲ್ಲ ಕಣಮ್ಮ, ನಾನೇ ಬರಬೇಕು ನಿಂಗೆ ಸಹಾಯ ಮಾಡೋಕ್ಕೆ. ನೋಡು, ಎಲ್ಲರನ್ನೂ ಉಗು ತಟ್ಟಿರೋದು ಒಳ್ಳೇದೇ ಆಯಿತು. ಈ ಮನೆಯಾಗೆ ಆರಾಮಾಗೆ ನೆಮ್ಮದಿಯಾಗಿರ್ಬೋದು. ಓ ಅಕ್ಕ, ಚೆನ್ನಾಗಿದ್ಯಾ? ನೀನು ಯಾವಾಗ ಬಂದೆ? ಹೋ ನಾನು ನಿನ್ನೆ ತಾನೇ ಬಂದೆ. ಅಮ್ಮಂಗೆ ಯಾಕೋ ಹುಷಾರಿರಲಿಲ್ಲ, ನೋಡ್ಕೊಳಕ್ಕೆ ಯಾರು ಇರಲಿಲ್ವಲ್ಲ, ಅದಕ್ಕೆ ನಮ್ಮಮ್ಮ ಹುಷಾರಿಲ್ಲ ಕಣಮ್ಮಿ ಅಂತ ಫೋನ್ ಮಾಡಿತ್ತು. ಅದಕ್ಕೆ ನಿನ್ನೆ ತಾನೇ ಬಂದೆ. ಅವಳ ಕತೆ ಬಿಡು, ನಿನಗೆ ಈ ಮನೆಗೆ ಎಂಟ್ರಿ ಇಲ್ಲ ಅಂತ ಹೇಳಿದ್ದೀನಿ ತಾನೇ. ನೀನು ಯಾಕಲ ಬತ್ತೀಯ ಪದೇ 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 ಪದೇ? ನಿಂಗೆ ಎಷ್ಟು ಕಿತಂದ ಹೇಳ್ಬೇಕು ನಿನಗೆ? ಈ ಮನೆಗೆ ಬರಬೇಡ ಅಂತ ನಿನಗೆ 1000 ಕಿತ ಹೇಳಿದ್ರು ಇನ್ನೊಂದು ಕಿತ ಬಂದೇ ಬತ್ತೀಯ. ನೀನಂತೂ ಮಾನ ಮರ್ವದಿ ಬಿಟ್ಬಿಟ್ಟು ನೋಡು, ನನ್ನ ಮಾತು ಮೀರಿ ನನ್ನ ಮಾನ ಮರ್ವದಿ ಕಳೆದು ಹೋದನು ನೀನು. ನಿನಗೆ ಈ ಮನೆಗೆ ಯಾವ ಜಾಗನೂ ನಾನು ನಿನಗೆ ಕೊಡೋಕ್ಕಿಲ್ಲ ಕಣ್ಲ. ಅಮ್ಮ, ನಾನೇನಿಲ್ಲಿ ಜಾಗ ಪಾಗ ಕೇಳಕ್ಕೆ ಅಂತ ನಾನು ಏನೂ ಬರಲಿಲ್ಲ ಕಣಮ್ಮ. ಇವನು ಎಲ್ಲೋ ಗತಿಗೆಟ್ಟಿರ್ತಾನೆ, ಕಷ್ಟಪಡಕ್ಕೆ ಆಯ್ತಾ ಇರಲ್ಲ. ಅದಕ್ಕೇನೇ ಏನಾದರೂ ಒಂಚೂರು ಸಿಗ್ತೈತೇನೋ ಅಂತ ಬಂದಿರ್ತಾನೆ ಅಷ್ಟೇ ಕಣಮ್ಮ. ಬೇರೆ ಇನ್ನೇನಕ್ಕೆ ಬರ್ತಾನೆ ಹೇಳು? ಅವಳನ್ನು ಬಿಟ್ಟು ಬರೋ ತನಕ ನಿನಗೆ ಮನೆಗೆ ಜಾಗ ಇಲ್ಲ ಕಣ. ನನ್ನ ಮಾನ ಮರ್ಯಾದೆ ನಿನಗೆ ತೆಗೆದೆ ಅಲ್ವಾ? ನಿಂಗೆ ಅವಳು ಬೇಕಾ ನಾನು ಬೇಕಂತ ಕೇಳಿದ್ರೆ ನನಗೆ ಅವಳೇ ಬೇಕು ಅಂತ ಹೋಗಿದೀಯಾ ಅಂತಂದರೆ ನೀನು ಎಂಥೋನಿರ್ಬೇಡ ಹೇಳು ನೀನು. ನೋಡು, ನನಗೂ ಎಲ್ಲ ಅರ್ಥ ಆಗದಿರೋ ಅಷ್ಟು ಅಮಾಯಕಿ ಏನಲ್ಲ, ನನಗೂ ಎಲ್ಲನೂ ಅರ್ಥ ಆಗೈತೆ. ಇನ್ನು ನಿನ್ನ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗೇನೂ ಇಲ್ಲ ಸರಿನಾ? ನೋಡು, ಏನು ಕಣ ಬಂದಿರು, ದಯವಿಟ್ಟು ಸುಮ್ಮನೆ ಇಲ್ಲಿಂದ ಹೊಂಟೋಗು. ಓ ಮಗನೇ, ಬಾಪ ಇವಾಗ ಬಂದ? ಹ್ಞೂ ಅಪ್ಪ. ಅಪ್ಪ, ಅದು ರೇಷನ್ ಕಾರ್ಡ್ ಬೇಕಿತ್ತು. ಯಾಕೋ ಅಕ್ಕಿ ತಗೊಳಕ್ಕೂ ಕಾಸಿಲ್ವಾ? ರೇಷನ್ ಕಾರ್ಡಾಗ ಅಕ್ಕಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಅಕ್ಕಿ ತಗೊಳಗೋಸ್ಕರ ಅಂತ ಹೇಳ್ಬಿಟ್ಟು ನೀನು ರೇಷನ್ ಕಾರ್ಡ್ ಇಸ್ಕೊಂಡೋಗಿ ಬಂದ. ನನಗಂತೂ ನಗು ಬರ್ತೈತೆ. ಆ ಲೆವೆಲ್ಗೆ ಇಳಿದ್ಬಿಟ್ಟ, ರೇಷನ್ ಅಕ್ಕಿ ತಿನ್ನೋವಷ್ಟು ಲೆವೆಲ್ಗೆ ಇಳಿದ್ಬಿಟ್ಟ ನೀನು.
ಮನೆಗೆ ಬ್ಯಾಡ ಅಂತ ಮನೆಗೆ ಬಿಟ್ಟು ಹೋದ್ಮೇಲೆ ಹ್ಞೂ ಇದೇ ಗತಿ ಅಲ್ವಾ ಮಗಳೇ ಆಗೋದು. ನೋಡು ಮಗನೆ, ನಾ ಈಗಲೆಲ್ಲ ಬೊಳ್ಗುಳ್ತವೆ ಅಂತ ನೀನು ತಲೆ ಕೆಡ್ಸ್ಕೊಬೇಡ. ನಿಂಗೆ ರೇಷನ್ ಕಾರ್ಡ್ ತಾನೇ ಬೇಕು, ನಾನು ತಂದು ಕೊಡ್ತೀನಿ ಇರು. ರೀ ನಮ್ಮನೆ ರೇಷನ್ ಕಾರ್ಡ್ನ ಇವ್ನಿಗೆ ಯಾಕ್ರಿ ತಂದು ಕೊಡ್ತೀರಾ? ಅಮ್ಮ ಹೋದ್ರೆ ಹೋಗ್ಲಿ ಕೊಡ್ಲಿ ಬಿಡಮ್ಮ ರೇಷನ್ ಕಾರ್ಡ್ನ. ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. ಅಕ್ಕಿ ಆದರೂ ರೇಷನ್ ಕಾರ್ಡಾಗಿ ತಗೊಂಡ್ಬಿಟ್ಟು ಬಂದು ತಿನ್ಲಿ ಬಿಡು. ಲೇ ಮಗಳೇ, ದುರಹಂಕಾರ ಇರಬೇಕು. ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ, ಸರಿನಾ? ಯಾಕೆ ಇಷ್ಟೊಂದು ಅಹಂಕಾರ ಬಿಡ್ತೀಯಾ? ನೀನು ಮಾಡಿರೋ ತಪ್ಪೇನಿ ಅವನು ಮಾಡಿರೋದು. ನೀನು ಓಡೋಗಿ ಮದುವೆ ಮಾಡ್ಕೊಂಡಿದ್ಯಾ, ಅವನು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡವನೇ. ಅಂತದ್ರಾಗೆ ಇಬ್ರಿಗೂ ಏನು ವ್ಯತ್ಯಾಸ ಇಲ್ಲ. ನಿಮ್ಮಮ್ಮ ಒಂದು ಕಣ್ಣುಗೆ ಬೆಣ್ಣೆ, ಒಂದು ಕಣ್ಣುಗೆ ಸುಮ್ಮನೆ ಇರ್ತಾವಳು ಅಷ್ಟೇ. ನಿನಯ ಏನ್ರಿ ಮಗಂಗೂ ಮಗಳಿಗೂ ಒಂದೇ ನೆನೆಯ? ಅವಳೇನೋ ಚಿಕ್ಕ ವಯಸ್ಸು ಗೊತ್ತಾಗ್ದಿದಂಗೆ ಮಾಡಿದ್ಲು. ಇವನು ನಾನು 1000 ಸಲ ಬುದ್ಧಿ ಹೇಳಿದ್ರು ಬೇಕು ಅಂತ ಅದನ್ನೇ ಏನಿಯ ಮಾಡ್ದ. ಲೇ ಸಾಕು, ಸುಮ್ಮನಿರೇ, ಕಂಡಿದ್ದೀನಿ. ಎಷ್ಟು ಮಾತಾಡ್ತೀಯಾ? ನೋಡಿ, ನನಗೆ ರೇಷನ್ ಕಾರ್ಡ್ ಬೇಕಿರೋದು. ನಾನು ರೇಷನ್ ತಗೊಳಕ್ಕಾಗಲಿ, ನನ್ನ ಹೆಂಡ್ತಿಗೆ ನನ್ನ ಕೈಲಿ ಊಟ ಹಾಕೋಕ್ಕಾಗ್ತಾ ಇಲ್ಲ, ಆ ರೇಷನ್ ತಿನ್ನಬೇಕು ಅಂತಾಗಲಿ ಅಲ್ಲ. ನನ್ನ ಹೆಂಡ್ತಿ ಪ್ರೆಗ್ನೆಂಟು, ತಾಯಿ ಕಾರ್ಡ್ ಮಾಡ್ಸೋಕ್ಕೆ ಅಂತ ಹೇಳಿ ಅವರು ರೇಷನ್ ಕಾರ್ಡ್ ಕೇಳ್ತಾವ್ರೆ. ಅಷ್ಟಕ್ಕಷ್ಟೇನೆ ಕೇಳಿದ್ದು. ಮಗನೇ, ಏನೋ ಹೇಳ್ತಾ ಇದೀಯಾ? ನಾನು ತಾತ ಆಗ್ತಾ ಇದ್ದೀನಾ? ಏನು ನಿನ್ನ ಹೆಂಡತಿ ಪ್ರೆಗ್ನೆಂಟಾ? ಹೌದು, ನನ್ನ ಹೆಂಡ್ತಿ ಪ್ರೆಗ್ನೆಂಟು. ತಾಯಿ ಕಾರ್ಡ್ ಮಾಡ್ಸೋಕ್ಕೆ ರೇಷನ್ ಕಾರ್ಡ್ ಬೇಕು. ಅದ್ರಾಗ ಅವಳ ಹೆಸರನ್ನ ಆ್ಯಡ್ ಮಾಡಿಸ್ಬೇಕು. ಇಲ್ಲ ನಂದು ಅವಳದು ಸಪ್ರೇಟ್ ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೂ ಹಳೆ ರೇಷನ್ ಕಾರ್ಡ್ ಬೇಕಿತ್ತು. ಅದಕ್ಕೆ ತಗೊಂಡು ಹೋಗಕ್ಕೆ ಅಂತ ಬಂದೆ. ಅಪ್ಪ ರೇಷನ್ ಕಾರ್ಡ್ ಕೊಡಿಯಪ್ಪ, ನಾನು ಹೋಗ್ತೀನಿ. ಅಯ್ಯೋ ಮಗನೇ, ಇಂಥ ಸಿಹಿಯಾದ ಸುದ್ದಿ ಹೇಳಿದ್ಯಾ ನೀನು? ಅಬ್ಬ ಎಂಥ ಸಿಹಿಯಾದ ಸುದ್ದಿ ಹೇಳಿದ್ಯಾ ಕಣೋ ನೀನಂತೂ. ಇಂಥ ಸಿಹಿಯಾದ ಸುದ್ದಿ ಹೇಳ್ಬೇಕಾದ್ರೆ ನಾನು ಸುಮ್ಮನೆ ಇದು ಮಾಡೋಕ್ಕಾಯ್ತದೇನೋ? ಅಬ್ಬಾ ದೇವ್ರೆ, ನೋಡು, ಇರು ಒಂದು ನಿಮಿಷ ಇರು. ನಿನಗೆ ಏನು ಬೇಕು ಕೇಳು. ಅಯ್ಯೋ ನೋಡಿಲ್ಲ, ನಾನು ಬಂದ್ಬಿಡ್ತೀನಿ. ನಾನು ನನ್ನ ಸೊಸೆ ನೋಡಬೇಕು, ನಾನು ಬರ್ತೀನಿ. ಇದೇನಪ್ಪ ಇದು? ನಮ್ಮ ಅಮ್ಮನೂ ಸುಮ್ಮನೆ ಐತೆ. ನಮ್ಮ ಅಮ್ಮನೂ ಇವಾಗ ಅವಳ ಪರನೇನಿಗೆ ಸೇರ್ಕೊಂಡ್ಬಿಡ್ತದ ಏನು? ಆಮೇಲೆ ನನಗೆ ಮಕ್ಕಳಿಲ್ಲ, ಏನಿಲ್ಲ, ನನಗೆ ಯಾರು ಬೆಲೆನೇ ಕೊಡೋದಿಲ್ಲ. ಈಗ ತಾನೇ ನಮ್ಮಮ್ಮ ಹೆಂಗೋ ನನ್ನ ಪರ ಐತೆ, ಆಮೇಲೆ ನಮ್ಮಮ್ಮ ನನ್ನ ಪರ ಇಲ್ದಿದ್ದಂಗಿದ್ರೆ ಬಾ ರೇಷನ್ ಕಾರ್ಡ್ ತೆಕ್ಕೊಡ್ತೀನಿ. ಲೇ ಮಗಳೇ, ನಾನು ಅಜ್ಜಿ ಆಗ್ತಾ ಇದ್ದೀನಂತೆ. ಒಂಥರ ಕೇಳೋಕ್ಕೆ ಒಂಥರ ಆನಂದ ಆಯ್ತೈತೆ. ಅಲ್ವೇನೆ, ಬಸ್ರಿ ಆಗೋಗ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಆತಗೆ ಕ್ಷಮಿಸ್ಬಿಟ್ಟು ಕರೆದ್ಬಿಡ್ಲಾ ಅಂತ. ಅಮ್ಮ ನಿನಗೇನು ತಲೆ ಕೆಟ್ಬಿಟ್ಟಾಯ್ತಾ? ನಿನಗೇನಾದ್ರೂ ಹಾಂ ನೋಡಮ್ಮ, ಅವಳು ಬಸ್ರಿ ಆದರೆ ನಿನಗೇನು? ಅವ್ರು ಬೇಕು ಅಂತ ಮಗ ಮಾಡ್ಕೊಂತಿರೋದು. ನೀನು ಕರಿತೀಯಾ ಅಂತ ನೆನೆಯ? ನೀನು ಕರ್ಗೋಗ್ಬಿಟ್ಟು ಕರಿತೀಯಾ ಅಂತ ಇಂಥವಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹೋಗಿ ಅವಳಿಗೋಸ್ಕರ ನಿನ್ನೆ ನೆನೆಯ ಬೇಡ ಅಂತ ಬಿಟ್ಟಿರೋನ್ಗೋಸ್ಕರ ನೀನು ತಲೆ ಯಾಕೆ ಕೆಡ್ಸ್ಕೊತೀಯಾ? ಅಮ್ಮ ನಾನು ಪ್ರೆಗ್ನೆಂಟ್ ಆಯ್ತೀನಿ, ನನಗೂ ಮಗು ಆಯ್ತದೆ. ಅವಾಗ ನೀನು ಅಜ್ಜಿ ಆಗೋಕ್ಕಿಲ್ವಾ? ಅವಾಗ ನೀನು ಅಜ್ಜಿ ಹಾಗೆ ಆಯ್ತೀಯ ತಾನೇ? ನೋಡು, ಯಾವುದೇ ಕಾರಣಕ್ಕೂ ಅವಳನ್ನ ಬಿಕಾರಿ ಅವಳನ್ನ ಮನೆಗೆ ಬಿಟ್ಕೊಳಕ್ಕೆ ಹೋಗ್ಬೇಡ. ರಾತ್ರಿ ಎಲ್ಲ ನೀನು ಎಷ್ಟು ಬೇಜಾರು ಮಾಡ್ಕೊಂಡು ಹೇಳೋ ಅವಳ ಬಗ್ಗೆ ಎಲ್ಲ. ನನ್ನ ಮಗನ ಕಿತ್ಕೊಂಡು ಹೋದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಷ್ಟೇ ಕಣಮ್ಮ. ನೀನು ಅರ್ಥ ಮಾಡ್ಕ ನೀನು. ಹಾಂ ಹೌದು. ಆದ್ರೂ ಬಸ್ರಿ ಮೊಮ್ಮಗು ಅಂತಂದ್ರಲ್ಲ, ಯಾರಿಗೆ ತಾನೇ ಆಸೆ ಇರೋಕ್ಕಿಲ್ಲ. ನನಗೊಂಚೂರು ಆಸೆ ಆಯಿತು ಅಷ್ಟೇನಿಯ. ಅವಳ ಮೇಲೆ ದ್ವೇಷ ಏನೋ ಕಮ್ಮಿ ಆಗೈತಿ ಅಂತ ನಾನು ಹೇಳ್ತಿಲ್ಲ, ಒಂಚೂರು ಆಸೆ ಅಷ್ಟೇನಿಯ. ಬಿಡು, ಇನ್ನೇನು ಅವಳನ್ನ ಕಟ್ಕೊಂಡು ನಮಗೇನಾಗಬೇಕು? ಬಸ್ರಿನಾಗಲಿ ಬಾಣಂತಿನಾಗಲಿ. ಅಮ್ಮ ಈಗ ಪ್ರೆಗ್ನೆಂಟ್ ಆಗೋಳಲ್ಲ, ಇವಾಗ ಅವಳಿಗೆಲ್ಲನೂ ಇವಾಗ ಸಪೋರ್ಟ್ ಬೇಕಲ್ಲ. ಈಗ ತವ್ರ ಮನೆಯವರು ಮಾತಾಡ್ಸೋಕ್ಕಿಲ್ಲ ಅವಳನ್ನ, ಯಾರೂ ಮಾತಾಡ್ಸೋಕ್ಕಿಲ್ಲ ಅವಳನ್ನ. ಅದಕ್ಕೆ ನನಗೆ ಇವಾಗ ನೀನೇ ಕರ್ಕೊಂಬಿಟ್ಟು ಬಂದು ಸಾಕೊಂಡ್ಲಿ. ಇದೇ ನೆಪದಾಗ ಬಂದ್ಬಿಟ್ಟು ಇಷ್ಟಾರ ದೊಡ್ಡ ಮನೆಗೆ ಚೆನ್ನಾಗಿ ಸೆಟ್ಲ್ ಆಗೋಣ ಅಂತ ಹೇಳ್ಬಿಟ್ಟು ಬೇಕು ಅಂತೇಳ್ಬಿಟ್ಟು ನಾಟಕ ಆಡ್ತಾವಳೆ ಕಣಮ್ಮ. ಬೇಕು ಅಂತೇಳ್ಬಿಟ್ಟು ನೀನು ಅದನ್ನೇ ನೆಮ್ಕೊಬಿಟ್ಟು ನೀನು ಅಯ್ಯೋ ಪಾಪ ಅಂತ ಅನ್ಕೊಂಡು ಏನಾರ ಹೋಗಿ ಮಾತಾಡ್ಸ್ಕೊಂಡು ಹೋದೆ ಅಂದರೆ ನೀನೇ ನೋಡ್ಕೊಂಡು ನೀನೇ ಬಿದ್ದಿರ್ಬೇಕಾಯ್ತದೆ. ಅಮ್ಮ ನಿನ್ನ ಲೆವೆಲ್ ಬಿಟ್ಬಿಟ್ಟು ನೀನು ಯಾವತ್ತೂ ಇಳಿಬಾರ್ದು ಕಣಮ್ಮ. ನೀನೊಂದು ಲೆವೆಲ್ಲಾಗೆ ನೆನೆಯ ಇರಬೇಕು. ಹೌದು ಮಗಳೇ, ನೀನು ಹೇಳೋದನ್ನೂ ಸರಿ ನೆನೆಯ. ಸರಿಯಾಗಿ ಏನಿಯ ಹೇಳ್ದೆ. ಯಾವತ್ತಿದ್ರೂ ಸೊಸೆ ನೆನೆಯ, ಮಗಳೇ ನೆನೆಯ. ನೋಡು, ಇವಾಗ ನೀನು ಬಂದೆ ಕಷ್ಟಕ್ಕೆ, ಅವಳೇನಾದರೂ ಬಂದ್ಲಾ? ಬಿಡು, ಬಸ್ರಿನಾಗಲಿ ಏನಾರಾಗಲಿ ನನಗೇನು. ಲೇ ಬಾರೆ, ಸೊಸೆ ಬಸ್ರಿನಂತೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬಿಟ್ಟು ಬರೋಣ. ಆಗಿದಾಗೋಯ್ತು ಬಾರೆ. ಜೀವನದಾಗೇನು ಲವ್ ಮ್ಯಾರೇಜ್ ಯಾರು ಆಗೇ ಇಲ್ವಾ? ಎಷ್ಟು ಜನ ಲವ್ ಮ್ಯಾರೇಜ್ ಆಗಿಲ್ಲ, ಎಷ್ಟು ಜನ ಚೆನ್ನಾಗಾಗಿಲ್ಲ ಹೇಳು. ಅಂಥದ್ರಾಗ ನೀನು ಒಳ್ಳೆ ನೆನೆಯ. ನೋಡು, ಬಾ ಆರಾಮಾಗೆ ಬಾ, ಹೋಗೋಣ. ಅವಳು ಬಸ್ರಿ ಆದರೆ ನಾನೇನು ಮಾಡೋಕ್ಕಾಯ್ತದೆ? ನಾನೇನು ಬಂದ್ಬಿಟ್ಟು ಅವಳು ಸೇವೆ ಮಾಡೋಕ್ಕಾಯ್ತದೆ? ನನಗೆ ನಾನೇ ಬೇಡ ಅಂತೇಳ್ಬಿಟ್ಟು ಓಡೋಗಿ ಮದುವೆ ಆಗಿರೋನ್ಗೆಲ್ಲನೂ ನಾನು ಸಹಾಯ ಮಾಡ್ಕೊಂಡು ಕೂತ್ಕೊಂಡ್ಲ? ನನಗೆ ನನ್ನ ತಲೆ ಕೆಟ್ಟೈತೇನ್ರಿ? ನೋಡಿ, ಸುಮ್ಮನೆ ಒಳಗಡೆ ನಡೀರಿ. ರೇಷನ್ ಕಾರ್ಡ್ ಕೊಟ್ಟಿರ್ತಾನೆ, ಬಿಡಿ, ಅದೇನ ಮಾಡ್ಕೊಂಡು ಹಾಳಾಗೋಗ್ಲಿ. ಇನ್ನು ಉಳಿದಿರೋದೆಲ್ಲ ಅವನಿಷ್ಟ. ನೋಡಿ, ನಾನಂತೂ ಎಲ್ಗೂ ಬರೋದಿಲ್ಲ, ನೀವು ಏನು ಹೋಗ್ಬೇಡಿ, ಸುಮ್ಮನೆ ನಡೀರಿ. ಲೇ, ನಿನ್ನ ಮಗಳು ಅಂದರೆ ಓಡೋಕೆ ತಾನೇ ಮದುವೆ ಆಗಿರೋದು. ಮತ್ತೆ ಕರ್ಕೊಂಡ್ಬಂದು ಮನೆನ ಕೂರ್ಸಿದ್ಯಾ? ಮತ್ತೆ ಮಗ ಮಾತ್ರ ಅಂತ ಕೆಲಸ ಮಾಡಿದ್ರೆ ನಿಂಗೆ ಸಹಿಸೋಕ್ಕಾಗಿಲ್ಲ ಅಲ್ವಾ? ಮಗಳಿಗೊಂದು ನ್ಯಾಯ, ಮಗನಿಗೊಂದು ನ್ಯಾಯನಾ? ಅಪ್ಪ, ನಾನೇ ಬೇರೆ ಅವನೇ ಬೇರೆ. ನನಗವಾಗ ಏನೂ ಗೊತ್ತಾಯ್ತಿರ್ಲಿಲ್ಲ. ಇವನಿಗೆಲ್ಲ ಗೊತ್ತಾಯ್ತಿತ್ತು. ಅಮ್ಮ ಬೇಡ ಅಂತನೂ ಹೇಳ್ತು. ಬೇಡ ಅಂತ ಹೇಳಿದ್ರು ಮೀರ್ ಬಿಟ್ಟೆ ಮದುವೆ ಮಾಡ್ಕೊಂಡ್ರದು. ನಮ್ಮಮ್ಮ ನನಗೇನಾದ್ರೂ ಬೇಡ ಮಗಳೇ ಅಂತ ಒಂದ್ಸಲ ಹೇಳಿದಿದ್ರೆ ನಾನಂತೂ ಹಂಗೆಲ್ಲ ಮಾಡ್ತಾನೆ ಇರಲಿಲ್ಲ. ನಾನಂತೂ ಸರಿಯಮ್ಮ, ನಂಗೆ ನೀನೇ ಮುಖ್ಯ ಅಂತ ಹೇಳ್ಬಿಟ್ಟು ಮನೆಗೆ ಬಿದ್ದಿರ್ತಿದ್ದೆ. ಈಗ ಗೊತ್ತಾಯ್ತಾ ನನ್ನ ಮಗಳು ಏನು ಅಂತ ಹೇಳ್ಬಿಟ್ಟು? ನನ್ನ ಮಗಳು ಇವಾಗೂ ನನ್ನ ಮಾತು ಕೇಳ್ತಾಳೆ. ನಮ್ಮಮ್ಮ ಇವತ್ತು ಗಂಡನ ಬಿಟ್ಬಿಟ್ಟು ಬಾ ಅಂತಂದರೆ ನಾನು ಬಿಟ್ಬಿಟ್ಟು ಬರ್ತೀನಿ. ನಮ್ಮಮ್ಮ ಅಂದರೆ ನಂಗೆ ಅಷ್ಟು ಇಷ್ಟ ಗೊತ್ತಾ? ಅವತ್ತು ನಮ್ಮಮ್ಮ ಏನು ಹೇಳಲಿಲ್ಲ, ನಾನು ಓಡೋಗ್ಬಿಟ್ಟೆ. ಅದಕ್ಕೆ ನನಗೇನು ಗೊತ್ತಿಲ್ಲ. ನನಗೂ ಅವನಿಗೂ ಒಂದೇ ಆಯ್ತದೆ. ನಮ್ಮ ನೀನು ಹೇಳು.
ಅದೇ ಮತ್ತೆ ರೀ ಸುಮ್ಮನೆ ನಡೀರಿ ಒಳಗಡಿಕೆ ಅವ್ನಿಗೆ ರೇಷನ್ ಕಾರ್ಡ್ ಕೊಟ್ಟಿರ್ತಾನೆ ತಗೊಂಡೋಗ್ಲಿ ಬಿಡಿ ತಗೊಂಡೋಗಿ ತಾಯಿ ಕಾರ್ಡನ್ನ ಮಾಡಿಸ್ಕೊಳ್ಳಿ ಅಪ್ಪನ ಕಾರ್ಡನ್ನ ಮಾಡಿಸ್ಕೊಳ್ಳಿ ನಮ್ಗೆ ಯಾಕೆ ನೀವು ನಡೀರಿ ಸುಮ್ಕೆನೆ. ನಿನ್ನಂತೊಳ್ನ ಪ್ರಪಂಚದಾಗೆ ಏನು ನೋಡಿಲ್ಲ ನಾನಂತುನ್ವೆ ನಿನ್ನಂತ ಕಿತ್ತೋದೊಳ್ನ ನಾಯಿ ನಾಯರ್ದಂಗೆ ಹೇಳ್ತಾಳೆ ಲೇ ನಿನ್ಗಿಷ್ಟ ಆಗಲಿಲ್ಲ ನೀನು ನೋಡ್ಕೊಬಿಟ್ಟು ಬರಕ್ಕೆ ನಿಂಗೆ ಇಷ್ಟ ಆಗಲಿಲ್ಲ ಅಂತಂದರೆ ಬಿದ್ದಿರು ನನಗೆ ಬೇಕಾದಾಗ ನಾನು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ ಇವಳು ದೊಡ್ಡದಾಗೆ ಇವಳೇನೋ ನಿನಗೆ ಮಗಳಂದ್ರೆ ಇಷ್ಟ ನನಗೆ ಮಗ ಅಂದರೆ ಇಷ್ಟ ನೀನು ಇವಾಗ ಮಗಳನ್ನ ಕರ್ಕೊಬಿಡ್ಬಂದು ಮಾತಾಡಿಸ್ತಿಲ್ವಾ ಮತ್ತು ನಾನು ನನ್ನ ಮಗನ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರಬಾರ್ದಾ ಇನ್ಮೇಲೆ ನೀನು ಅಂದರೆ ನೀನು ಅನ್ನಂಗೆ ಹೆಂಗೆ ನಿಂತ್ಕೊತೀನಿ ನಾನು ಅಯ್ಯೋ ಪಾಪ ಅಂತ ಇದ್ರೆ ಇದೊಂದು ಕತೆ ಆಯಿತು ಪಾಪ ಸೊಸೆ ಅವಳು ಎಷ್ಟು ಒಳ್ಳೆಳು ಅಂತ ನಿನಗೆ ಗೊತ್ತಾ ಒಳ್ಳೆ ಕತೆ ನಿಂದಂತುನ್ವೆ. ಅಮ್ಮ ನೋಡ್ದಾ ಅವಳೆಂತ ಮಳ್ಳಿ ಇರಬೇಡ ಅಪ್ಪನೂ ಕ್ಯಾಚ್ ಹಾಕೊಂಡ್ಬಿಟ್ಟವಳೆ ಅಪ್ಪನೂ ಇವಾಗ ಅವಳ ಪರನೇ ಮಾತಾಡ್ತವ್ರೆ ಅಂತಂದ್ರೆ ನೀನು ಯೋಚನೆ ಮಾಡು. ನೋಡ್ದ ಮಗಳೇ ಮಳ್ಳಿ ಮಿಂಚುಳಿ ಎಷ್ಟು ಪ್ಲಾನ್ ಮಾಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ನನಗೆ ಹೆಂಗ ಮೈ ಉರಿತೈತಿ ಅಂದರೆ ನನ್ನ ಗಂಡ ನನ್ನ ವಿರುದ್ಧ ಮಾತಾಡಂಗೆ ಮಾಡೋಳಲ್ಲ ಅವಳು ಲೆಕ್ಕ ಹಾಕು ಅವಳು ಹಂಗೆ ಬಿದ್ದಿರ್ಬೇಕು ಅವಳು ಗೊತ್ತಾಗ್ಬೇಕು ಅವಳಿಗೂ ಬೆಲೆ ಬಿದ್ದಿರ್ಲಿ ಸುಮ್ಮನಿರು ನೋಡು ನಿನ್ನ ಲೆವೆಲಿಂದ ಕೆಳಗಡೆ ಕಿಡಿಬೇಡ ಅಮ್ಮ ನೀನು ನೋಡ್ಕೊಳಕ್ಕೆ ನಾನಿಲ್ವಾ ನಾನು ನನ್ನ ಗಂಡ ಇಲ್ಲೇ ಬಂದ್ಬೇಕಾರಿದ್ದು ನಿನ್ನ ಸೇವೆ ಎಲ್ಲ ಮಾಡ್ತೀವಿ ಕಣಮ್ಮ ನೀನು ಸುಮ್ಕೆ ಇರು. ಸರಿ ಆಯಿತು ಬಿಡಮ್ಮಿ ನನ್ನ ಗಂಡನೇ ನನ್ನ ಪರ ಇಲ್ವಲ್ಲ ಅದಕ್ಕೆ ಮೈ ಉರಿತೈತೆ ಮಗಳಾಗಿ ನೀನೇನೇ ಇರೋದು ಇನ್ಯಾರೂ ಇಲ್ಲ ನಾನು ಯಾವಾಗೂ ನೀನು ಸಪೋರ್ಟ್ ಆಗಿರ್ತೀನಿ ನೀನೇನು ಬೇಜಾರು ಮಾಡ್ಕೋಬೇಡ ಅಮ್ಮ. ಸರಿ ಮಗಳೇ.